hello friends, welcome back to my YouTube channel. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವಿಡಿಯೋ ಏನಪ್ಪಾ ಅಂತಂದ್ರೆ ಇವತ್ತು ನನ್ನ ಒಂದು ಪ್ರೆಗ್ನೆನ್ಸಿ ಜರ್ನಿನ ನಾನು ಇವತ್ತು ಶೇರ್ ಮಾಡ್ಕೊತಾ ಇದ್ದೀನಿ. ಹೋಪ್ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಸೊ ಆ ಒಂದು ಬ್ಯೂಟಿಫುಲ್ 9 months ಜರ್ನಿ ಹೇಗಿತ್ತು ಅನ್ನೋದನ್ನೆಲ್ಲ ನಾನು ಈ ವಿಡಿಯೋದಲ್ಲಿ ಇವತ್ತು ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಸ್ಟಾರ್ಟಿಂಗ್ ನಾನು ಒಂದು ವಿಡಿಯೋ ಮಾಡಿದ್ದೆ, ನಾನು ಹೇಗೆ ಕನ್ಸೀವ್ ಆದೆ ಏನು ಅಂತ ಅನ್ನೋದನ್ನು ನಾನು ಅವಾಗೆಲ್ಲ ಏನು ನಾನು ಪ್ರಾಬ್ಲಮನ್ನು ಫೇಸ್ ಮಾಡಿದೆ ಅಂತ ಒಂದು ವಿಡಿಯೋನ ಮಾಡಿದ್ದೀನಿ. ಅದಾದಮೇಲೆ ಇವಾಗ ಬಂದುಬಿಟ್ಟು ನನ್ನ ಒಂದು ಪ್ರೆಗ್ನೆನ್ಸಿ ಜರ್ನಿ ಹೇಗಿರುತ್ತೆ ಅನ್ನೋದನ್ನು ಮಾಡ್ತಾಯಿದ್ದೀನಿ. ಇನ್ನೂ ಯಾರು ಆ ವಿಡಿಯೋನ ನೋಡಿಲ್ಲ, ಪ್ಲೀಸ್ ನೋಡಿ ನಿಮಗೂ ಕೂಡ ಹೆಲ್ಪ್ ಆಗ್ಬೋದು ಅಂತ ಹೇಳ್ತೀನಿ. ಸೊ ಏನಪ್ಪ ನಾನು ಈ ವಿಡಿಯೋ ಮಾಡೋಕ್ಕೆ ಇನ್ನೊಂದು ಮೇನ್ ಉದ್ದೇಶ ಕಾರಣ ಏನಂತಂದರೆ, ನನ್ನ ಒಂದು ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ಸೊ ಆವಾಗ ನಮಗೆ ತುಂಬ ಪ್ಯಾಂಪರ್ಡ್ ಆಗಿರ್ತೀವಿ ನಾವು. 9 months ಯಾರು ಯಾವುದೇ ಕೆಲಸ ಮಾಡೋಕ್ಕೆ ಬಿಡಲ್ಲ. ಸೊ ತುಂಬ ಫ್ರೀ ಇರ್ತೀವಿ. ಅವಾಗ ಏನಾದರೂ ಬುಕ್ಸ್ ಓದಿ ಒಳ್ಳೆಯದು ಏನಾದರೂ ಮಾಡ್ಬೋದು. ಸೊ ಆವಾಗ ನಾನು ಜಾಸ್ತಿ ಯೂಟ್ಯೂಬ್ನ ನೋಡ್ತಾ ಇದ್ದೆ. ಯೂಟ್ಯೂಬನ್ನು ನೋಡುವಾಗ ನಾನು ಪ್ರೆಗ್ನೆನ್ಸಿ ಜರ್ನಿ ಅಂತ ಯಾರು ಪ್ರತಿಯೊಬ್ಬರು ಹಾಕಿದಾರಲ್ಲ, ಸೊ ಅವರೆಲ್ಲರದು ನೋಡಿದ್ದೀನಿ ಅಂತ ಹೇಳ್ಬೋದು. ಬಿಕಾಸ್ ಪ್ರತಿಯೊಬ್ಬರ ಅನುಭವ ಏನಿರುತ್ತಲ್ಲ, ಆ ಒಂದು ಎಕ್ಸ್ಪೀರಿಯನ್ಸ್ ಏನಿರುತ್ತಲ್ಲ, ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಅಂತ ಹೇಳ್ಬೋದು. ಸೊ ಡಿಫ್ರೆಂಟ್ ಆದಾಗ ಇವ್ರ ಸ್ಟೋರಿ ಕೇಳೋಣ, ಇವ್ರ ಸ್ಟೋರಿ ಹೇಗಿದೆ ಸೊ ಕೇಳೋಣ. ನಾವು ಆ ಫೇಸಿಗೆ ರೀಚ್ ಆಗೋತವರೆಗೂ ನಾವು ಇನ್ನೊಬ್ಬರಿಗೆ ಕೇಳ್ತಾನೆ ಇರ್ತೀವಿ. ಸ್ವಲ್ಪ ಜನ ಏನು ಕೇಳಲ್ಲ ಸುಮ್ಮನೆ ಇರ್ತಾರೆ, ಬಟ್ ಇನ್ನೂ ಸ್ವಲ್ಪ ಜನಕ್ಕೆ ತುಂಬಾ ಕ್ಯೂರಿಯಾಸಿಟಿ ಇರುತ್ತೆ. ಸೊ ಹೇಗಿರ್ಬೋದು ಅನುಭವ ಹೇಗಿರ್ಬೋದು ಅಂತಂದಾಗ ನಾನು ತುಂಬಾ ವೀಡಿಯೋಸ್ನೆಲ್ಲ ನೋಡಿದ್ದೆ ಅವಾಗ. ಸೊ ಅದಕ್ಕೋಸ್ಕರ ನಾನು ನನ್ನ ಈ ಒಂದು ಪ್ರೆಗ್ನೆನ್ಸಿ ಜರ್ನಿನ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಶೇರ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ನನ್ನ ಮಗಳಿಗೆ ಈ ಮಾರ್ಚ್ ಬಂದುಬಿಟ್ರೆ 2 years ಕಂಪ್ಲೀಟ್ ಆಗುತ್ತೆ. ಸೊ ಹೇಗಿತ್ತು ನನ್ನ ಜರ್ನಿ, 9 months ಜರ್ನಿ ಹೇಗಿತ್ತು ಅನ್ನೋದನ್ನು ಹೇಳ್ತೀನಿ. ಸೊ ಸ್ಟಾರ್ಟಿಂಗ್ ಬಂದುಬಿಟ್ಟು ಫಸ್ಟ್ 2nd month ಅಂದರೂ ನಮಗೇನು ಗೊತ್ತಾಗಲ್ಲ, ನಾವು ಪ್ರೆಗ್ನೆಂಟ್ ಇದ್ದೀವಾ ಅನ್ನೋದನ್ನೇ ನಮ್ಗೆ ಗೊತ್ತಾಗಲ್ಲ. ಸ್ಟಾರ್ಟಿಂಗ್ ಮಂತು ಆ ಥರ ಇರುತ್ತೆ. ಸೊ ಇವನ್ ನನಗೂ ಕೂಡ ಗೊತ್ತಾಗಿರಲಿಲ್ಲ. ಲೈಕ್ ಸ್ಟಾರ್ಟಿಂಗು ನಾನು ಹೇಳಿದ್ನಲ್ಲ, ಒಂದು ಆ ಥರ ಆದಾಗ ನಾನು ಸೆಕೆಂಡ್ ಇಷ್ಟು ಬೇಗ ಬೇಡ ಅಂತ ಆ ಥರನೇ ಅಂದ್ಕೊಂಡಿದ್ವಿ ನಾವು. ಆವಾಗ ನನಗೆ ಗೊತ್ತಿರಲಿಲ್ಲ. ಸೊ ಏನಂತ ನಾನು ಕೋರ್ಸಿಗೆಲ್ಲ ಹೋಗ್ತಾ ಇದ್ದೆ. ಸೊ ಕೋರ್ಸಿಗೆಲ್ಲ ಹೋಗುವಾಗ ಆವಾಗ ನಾನು ಚೆಕ್ ಮಾಡಿಕೊಂಡಾಗ, ಸೊ ಆವಾಗ ಮತ್ತೆ ಸ್ಕಿಪ್ ಆದಾಗ ಚೆಕ್ ಮಾಡಿಕೊಂಡಾಗ ಇಟ್ ಕೇಮ್ ಪಾಸಿಟಿವ್ ಆಗಿ ಬಂತು. ಪಾಸಿಟಿವ್ ಆಗಿ ಬಂದಾಗ ಇವನ್ ಏನು ಮಾಡಬೇಕು, ಡಿಸ್ಕಂಟಿನ್ಯೂ ಮಾಡೋಣ ಕೋರ್ಸು ಅಂತಲೇ ಇರಲಿಲ್ಲ. ಇಲ್ಲ ನಾನು ಹೋಗ್ತೀನಿ. ಬಿಕಾಸ್ ನನ್ನ ಒಂದು ಏಜು ತುಂಬಾ ಚಿಕ್ಕದಾಗಿತ್ತು. ಐ ವಾಸ್ 22, 23 ಅಂತ ಹೇಳ್ಬೋದು. ಆ ಒಂದು ಏಜಲ್ಲಿದ್ದಾಗ ನನಗೆ ಅಂತ ಏನು ಕಾಂಪ್ಲಿಕೇಶನ್ಸ್ ಏನು ಬರಲ್ಲ. ಐ ವಾಸ್ ಟೋಟಲಿ ಫೈನ್, ಹೆಲ್ದಿ ಆಗಿದ್ದೀನಿ ಅಂತ ಅನ್ನೋ ಒಂದು ನನ್ನ ಸ್ಟ್ರಾಂಗ್ ಮೈಂಡ್ ಸೆಟ್ಟು. ಇನ್ನೊಂದೇನಪ್ಪ ಅಂತಂದರೆ, ನಿಮ್ಮ ಮೈಂಡ್ ಸೆಟ್ ಹೇಗಿರುತ್ತೆ, ಇಲ್ಲ ನಾನು ಸ್ಟ್ರಾಂಗು, ನಾನು ಹೆಲ್ದಿ, ಆ ಥರ ಒಂದು ಮೈಂಡ್ ಸೆಟ್ಟನ್ನು ನೀವು ಥ್ರೂಔಟ್ ದ ಪ್ರೆಗ್ನೆನ್ಸಿ ಇಟ್ಕೋಬೇಕಾಗುತ್ತೆ. ಸೊ ನನಗೂ ಅದೇ ಥರ ಅನಿಸ್ತು. ಇಲ್ಲ ಯಾವುದೇ ರೀತಿಯಾಗಿ ನಾನು ಏನು ಸ್ಕಿಪ್ ಮಾಡಬಾರ್ದು, ನಾನು ಹೋಗಬೇಕು ಅಂತ ಅಂದ್ಕೊಂಡು ನಾನು ನನ್ನ ಕೋರ್ಸನ್ನು ಕಂಪ್ಲೀಟ್ ಮಾಡಿಕೊಂಡೆ. 4 monthsವರೆಗೂ ನಾನು 4-5 monthsವರೆಗೂ ಹೋದೆ. ಬಟ್ ಆಮೇಲೆ ಸ್ವಲ್ಪ ನನಗೆ ಡಿಫಿಕಲ್ಟಿ ಫೀಲ್ ಆಗಾತು. ಬಿಕಾಸ್ ನಾನು ಬಸ್ಸಲ್ಲೆಲ್ಲ ಟ್ರಾವೆಲ್ ಮಾಡ್ತಿದ್ದೆಲ್ಲ. ಸೊ ಅವಾಗ ನನಗೆ ಊಟದ ಪ್ರಾಬ್ಲಮ್ಸ್ ಎಲ್ಲ ಆಗುತ್ತೆ, ತುಂಬಾ ಹಶ್ವಾಗ್ತಿತ್ತು ಹೊಟ್ಟೆ ಎಲ್ಲ. ಸೊ ಅವಾಗ ಸ್ವಲ್ಪ ಪ್ರಾಬ್ಲಮ್ ಆಗ್ತಿತ್ತು. ಇನ್ನೊಂದು ಸಿಮ್ಟಮ್ಸ್ ಅಂತ ಬಂದಾಗ ಫಸ್ಟ್ ಟ್ರೈಮೆಸ್ಟರ್. ಸೊ ನಾವು ಫಸ್ಟ್, ಸೆಕೆಂಡ್, ಥರ್ಡನ್ನು ಫಸ್ಟ್ ಟ್ರೈಮೆಸ್ಟರ್ ಅಂತ ಕನ್ಸಿಡರ್ ಮಾಡ್ತೀವಿ. 4th, 5th, 6th ಸೆಕೆಂಡ್ ಟ್ರೈಮೆಸ್ಟರ್ ಅಂತ ಕನ್ಸಿಡರ್ ಮಾಡ್ತೀವಿ. 7, 8, 9 ಥರ್ಡ್ ಟ್ರೈಮೆಸ್ಟರ್ ಅಂತ ಕನ್ಸಿಡರ್ ಮಾಡ್ತೀವಲ್ವಾ. ಸೊ ಫಸ್ಟ್ ಟ್ರೈಮೆಸ್ಟರ್ ಒಳಗೆ ಆಲ್ಮೋಸ್ಟ್ ಗೊತ್ತಿರಲಿಲ್ಲ. ಅಂದ್ರೆ ಫಸ್ಟ್ ಟ್ರೈಮೆಸ್ಟರ್ ನನಗೇನು ವಾಮಿಟ್ ಅಂತಾರಲ್ಲ, ಸೊ ಆ ವರ್ಡನ್ನು ಕೇಳಿದಾಗ ನಂಗೆ ಹೌದಾ ವಾಮಿಟ್ ಆಗುತ್ತಾ ಅಂತ ಹಂಗೆ ಅನಿಸ್ತಿತ್ತು. ಬಿಕಾಸ್ ಟಚ್ ನನಗೆ 1 ಡೇನೂ ಕೂಡ ವಾಮಿಟ್ ಆಗಿರಲಿಲ್ಲ. ನಾನು ಪ್ರೆಗ್ನೆಂಟ್ ಇದ್ದೀನಾ ಅಂತ ನನಗೆ ಸಮ್ಟೈಮ್ಸ್ ಅನಿಸ್ತಿತ್ತು. ಇಟ್ ವಾಸ್ ವೆರಿ ಈಸಿ, ಸೊ ಬ್ಲೆಸ್ಡ್ ಅಂತ ಹೇಳ್ಬೋದು. ಸ್ವಲ್ಪ ಜನಕ್ಕೆಲ್ಲ ವಾಮಿಟ್ ಎಲ್ಲ ಇರುತ್ತೆ, ಮಾರ್ನಿಂಗ್ ಎದ್ದೇಳೋಕ್ಕಾಗಲ್ಲ, ಯಾಕಪ್ಪ ಇದು ಬೇಕು ಆ ಥರ ಎಲ್ಲ ಅನುಭವಿಸಿರ್ತಾರೆ, ಡ್ರಿಪ್ಸ್ ಹಾಕೊತಾರಂತೆ. ಸೊ ಆ ಥರ ಎಲ್ಲ ಯಾವತ್ತೂ ಆ ಫೇಸಿಗೆ ನಾನು ಬರಲಿಲ್ಲ. ತುಂಬಾ ಅದು ನನಗೆ ಅಷ್ಟೊಂದೇನು ಕಷ್ಟ ಅಂತ ಅನಿಸ್ಲಿಲ್ಲ, ತುಂಬಾ ಈಸಿ ಆಗಿತ್ತು ಅಂತ ಹೇಳ್ಬೋದು. ಸೊ ನಾನು ಎಲ್ಲ ಟ್ರಿಪ್ಗೆಲ್ಲ ಲೈಕ್ ಇನ್ನೊಂದು ಹೇಳ್ಬೇಕಂದ್ರೆ 5th month ನಾವು ಟ್ರಿಪ್ಪಿಗೆ ಹೋಗಿದ್ವಿ. ಲೈಕ್ ಮಂಗಳೂರು ಬೀಚಿಗೆ ಹೋಗೋಣ ಅಂತ ಅಂದ್ಕೊಂಡು ಟ್ರೈನಲ್ಲಿ ಟ್ರಾವೆಲ್ ಮಾಡಿದೆ. ಬಿಕಾಸ್ ನಾನು ಡಾಕ್ಟ್ರಿಗೆ ಕೇಳಿದೆ, ನಂದೆಲ್ಲ ಹೆಲ್ದಿನೇ ಇತ್ತು. ಆಲ್ಮೋಸ್ಟ್ ಇವಾಗ ಪ್ರೆಗ್ನೆನ್ಸಿ ಇಸ್ ವೆರಿ ಹೆಲ್ದಿ ಅಂತಲೇ ಹೇಳ್ತಿದ್ರು ಅವರು. ಯಾವುದೇ ರೀತಿ ಕಾಂಪ್ಲಿಕೇಶನ್ ಏನಿರಲಿಲ್ಲ. ಮಂತ್ಲಿ ಚೆಕಪ್ಸ್ ಮಾಡಿಸ್ಕೊತಿದ್ದೆ, ಸ್ಕ್ಯಾನ್ಸ್ ಇದ್ದಾಗ ಸ್ಕ್ಯಾನ್ ಮಾಡಿಸ್ಕೊತಿದ್ದೆ, ಎಲ್ಲ ನಾರ್ಮಲೇ ಬರ್ತಿತ್ತು, ಎಲ್ಲ ಚೆನ್ನಾಗಿರೋದ್ರಿಂದ ಮುಂದೆ ಹೋಗೋಕ್ಕಾಗುತ್ತೋ ಇಲ್ಲೋ ಮಗು ಆದಮೇಲೆ ಅಂತ ಅಂದ್ಕೊಂಡು ನಾನು 5th month ಐ ಥಿಂಕ್ 5th month ಬೇಬಿ ಮೂನ್ ಅಂತಾರಲ್ಲ, ಆ ಥರ ಬೀಚಿಗೆಲ್ಲ ಹೋಗಿದ್ದೆ. ನಾನು ಬೀಚಿಗೆ ಹೋಗಿ ಫೋಟೋಶೂಟು ಚೆನ್ನಾಗಿತ್ತು ಅಲ್ಲೆಲ್ಲ ಹೇಳ್ಬೋದು. ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ಬೋದು 6th month. ಹಾಗೆ 7th month ಕೂಡ ಅಲ್ಲೇ 5th month ನಾನು ಎಷ್ಟೋ ಸ್ಟೆಪ್ಸ್ನೆಲ್ಲ ಹತ್ತಿದ್ದೀನಿ, ಟೆಂಪಲ್ಗೆಲ್ಲ ಹೋಗಿದ್ದೀವಲ್ಲ. ಸೊ ಅಲ್ಲೆಲ್ಲ ತುಂಬಾ ಎಂಜಾಯ್ ಮಾಡಿದೆ ಅಂತ ಹೇಳ್ಬೇಕು. 4th month, 5th month, 6th month
ಇಟ್ ವಾಸ್ ವೆರಿ ನಾರ್ಮಲ್ ಇತ್ತು, ಚೆನ್ನಾಗಿತ್ತು. ಯಾವುದೇ ರೀತಿಯಾದಂಥ ನನಗೇನು ಕಷ್ಟ ಅಂತ ಅನ್ನಿಸ್ಲಿಲ್ಲ. ನಂಗೆ ಇವನ್ ಹೇಳಬೇಕಂದ್ರೆ ಫಸ್ಟ್ ಟ್ರೈಮೆಸ್ಟರ್ ಒಳಗಡೆ ಸ್ವಲ್ಪ ಊಟ ಏನೂ ಸೇರ್ತಾ ಇರಲಿಲ್ಲ, ತಿನ್ನಬೇಕೆ ಅನ್ನಿಸ್ತಾ ಇರಲಿಲ್ಲ, ಸ್ವಲ್ಪ ತಿಂದರೂ ಸಾಕಪ್ಪ ಅಂತ ಅನಿಸ್ಬಿಡ್ತಿತ್ತು. ಬಟ್ ಸೆಕೆಂಡ್ ಟ್ರೈಮೆಸ್ಟರಿಗೆ ಅಂತ ಬಂದಾಗ ನನಗೆ ಇದು ನಾರ್ಮಲ್ ಫುಲ್ ಕಂಪ್ಲೀಟ್ಲಿ ನಾರ್ಮಲ್ ಇದ್ದೆ. ಹೊಟ್ಟೆ ಸ್ವಲ್ಪ ಸ್ವಲ್ಪ ಬರ್ತಾ ಇತ್ತು, ಬಟ್ ಐ ವಾಸ್ ಫೀಲಿಂಗ್ ವೆರಿ ನಾರ್ಮಲ್. ಇಲ್ಲ, ಪ್ರತಿಯೊಂದು ನನಗೆ ನಾರ್ಮಲೇ ಅನಿಸ್ತಾ ಇತ್ತು, ಏನು ಅಷ್ಟು ಅನಿಸ್ಲಿಲ್ಲ. ಆಮೇಲೆ ನನಗೆ ಯಾವಾಗ ನಾನು ಪ್ರೆಗ್ನೆಂಟ್ ಅಂತ ಒಂಥರ ಫೀಲ್ ಬರೋದು, ಲೈಕ್ ಭಾರ ಅನಿಸೋದು ಸ್ಟಾರ್ಟ್ ಆಗಿದೆ ನನಗೆ 8th 9th ಮಂತಲ್ಲಿ. 7 ಮಂತ್ಸಲ್ಲೂ ಐ ವಾಸ್ ವೆರಿ ನಾರ್ಮಲ್ ಇದ್ದೆ. ಎಲ್ಲ ಫೋಟೋಶೂಟ್ಸ್ನೆಲ್ಲ ಮಾಡಿಸ್ಕೊಂಡೆ, ಮೆಟರ್ನಿಟಿ ಫೋಟೋಶೂಟು ಅದೆಲ್ಲನೂ ಚೆನ್ನಾಗಿ ಎಂಜಾಯ್ ಮಾಡಿ, ಶಾಪಿಂಗ್ ಮಾಡಿ ಚೆನ್ನಾಗಿ ಮಾಡಿದೆ ಅದನ್ನೆಲ್ಲ. ಬಟ್ ನನಗೆ 8th 9th ಮಂತಲ್ಲಿ ಬರುವಾಗ ಯಾವಾಗ ಡೆಲಿವರಿ ಆಗಿಬಿಡುತ್ತಪ್ಪ, ಇದು ಬೇಗ ಆಗಲಿ ಅಂತನೋ ಒಂದು ಫೀಲ್ ಬರ್ತಾಯಿತ್ತು. ಬಿಕಾಸ್ ನನ್ನ ಮಗಳು ತುಂಬಾ ಹೆಲ್ದಿಯಾಗಿದ್ಲು. ಆಲ್ಮೋಸ್ಟ್ ಈಸ್ 3.2 kg 3.3 ಅಷ್ಟು ಒಂದು ವೇಟ್ ಇತ್ತು ಅವಳದು. ತುಂಬ ಚೆನ್ನಾಗಿರೋ ಒಂದು ವೇಟ್ ಇತ್ತು. ಆವಾಗವಾಗ ನನಗೆ ತುಂಬಾ ಹೆವಿ ಫೀಲ್ ಅನ್ನಿಸ್ತಿತ್ತು. ಮಲ್ಗೋಕ್ಕಾಗಲ್ಲ, ಲೈಕ್ ಒಂದು ಸೈಡೇ ಮಲಗಬೇಕು, ಈ ಸೈಡ್ ಹೊಳ್ಬೇಕಂದ್ರೆ ಸ್ವಲ್ಪ ಅವರ್ಸ್ ಟೈಮ್ ತೊಗೊಂಡು, ಅದು ಇಲ್ಲ ಸ್ವಲ್ಪ ಲಾಸ್ಟಿಗೆ ಸ್ವಲ್ಪ ಡಿಫಿಕಲ್ಟಿ ಅನಿಸುತ್ತೆ, ಯಾವಾಗಪ್ಪ ಡೆಲಿವರಿ ಆಗುತ್ತೆ ಅಂತ ಅನಿಸ್ಬಿಡುತ್ತೆ. ಅಷ್ಟು ಫೀಲ್ ಮಾಡಿದೆ ಅಷ್ಟೇ ನಾನು. ಲಾಸ್ಟಿಗೆ ಯಾವಾಗ ಡೆಲಿವರಿ ಆಗುತ್ತೆ ಅಂತ ಫೀಲ್ ಮಾಡಿದ್ದು ಬಿಟ್ಟರೆ ನನಗೆ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ಸು ಅದು ಏನೂ ಬರಲಿಲ್ಲ ಮಿಡಲಲ್ಲಿ. ಹಾಗೆ ಇನ್ನೊಂದು ಸಮ್ ಪ್ರಾಬ್ಲಮ್ಸನ್ನು ಏನು ಫೇಸ್ ಮಾಡಿದೆ ಅಂದರೆ, ಐ ಥಿಂಕ್ 8th ಮಂತಲ್ಲಿ ಅನಿಸುತ್ತೆ. 8th ಮಂತಲ್ಲಿ ನಮ್ಮ ಸಿಸ್ಟರ್ಸ್ ಎಲ್ಲ ಸೇರ್ಕೊಂಡ್ಬಿಟ್ಟು ನಾವು ಏನಾದರೂ ಹೊರಗಡೆ ಹೋಗಿ ಊಟ ಮಾಡೋಣ ಅಂತ ಹೋಗಿದ್ವಿ. ಆವಾಗ ಅಲ್ಲಿ ಚಿಕನನ್ನು ಅವರು ಆರ್ಡರ್ ಮಾಡಿದರು. ನಾನು ಚಿಕನನ್ನು ತಿಂದಿದ್ದೆ. ಸೊ ಮೇ ಬಿ ಅದೇನೋ ಡೈಜೆಷನ್ ಪ್ರಾಬ್ಲಮ್ಮು ಏನೋ ಗೊತ್ತಿಲ್ಲ, ನನಗೆ ಆವತ್ತೇ ಡೆಲಿವರಿ ಆಗುತ್ತೇನೋ ಅಂತನೋ ಆ ಥರ ಸ್ವಲ್ಪ ಹೊಟ್ಟೆ ಪೇನ್ ಆಗ್ತಾಯಿತ್ತು. ಸೊ ಪೇನ್ ಆಗ್ತಾಯಿತ್ತು. ನಾನು ಡಾಕ್ಟ್ರ್ ಹತ್ರ ಇಮಿಡಿಯೇಟ್ಲಿ ಹೋಗಲೇಬೇಕು ಅಂತ ಅಂದ್ಕೊಂಡು ಫುಲ್ ಪೇನಿಂದ ನಾನು ಹಾಸ್ಪಿಟಲ್ಗೆ ಹೋದೆ. ಅವಾಗ ಸ್ವಲ್ಪ ಪೇನ್ ಇತ್ತು. ಹಾಸ್ಪಿಟಲಿಗೆ ಹೋದಾಗ ಅಲ್ಲಿ ಕುತ್ಕೊಂಡ್ಮೇಲೆ ಒಂದು ಹಾಫ್ ಆನ್ ಅವರ್ ಬಿಟ್ಟ ಮೇಲೆ ಡಾಕ್ಟ್ರ್ ಬಂದ ತಕ್ಷಣ ಇಟ್ ವಾಸ್ ವೆರಿ ನಾರ್ಮಲ್ ಅನಿಸ್ತಾ ಇತ್ತು ನನಗೆ. ಡಾಕ್ಟ್ರ್ ಹೇಳಿದ್ರು, ಹಿಂಗೆ ಪೇನ್ ಬಂದಿತ್ತು, ಇವಾಗ ನಾರ್ಮಲ್ ಇದೆ, ಆ ಥರ ಏನಿಲ್ಲ. ಡಾಕ್ಟ್ರ್ ಅಂದರು, ಇದು ಡೆಲಿವರಿ ಪೇನು ಆ ಥರ ಏನಲ್ಲ, ನಿನಗೆ ಸ್ವಲ್ಪ ಇದು ಆಗಿದೆ, ವಾಕ್ ಮಾಡು, ಚೆನ್ನಾಗಿ ವಾಕ್ ಮಾಡ್ತಾಯಿರು ಅಂತ ಹೇಳಿ, ನಿಮ್ಗೆ ಏನಾದರೂ ಪೇನ್ ಬಂದರೆ ತೊಗೋಬೋದು ಅಂತ ಟ್ಯಾಬ್ಲೆಟ್ಸ್ನ ಬರ್ಕೊಟ್ರು. ಸೊ ಅದಾದರೆ ನೆಕ್ಸ್ಟ್ ನನಗೇನು ಪೇನ್ ಬರಲಿಲ್ಲ. ನೆಕ್ಸ್ಟ್ 9 ಮಂತ್ಸ್ ಕಂಪ್ಲೀಟ್ಲಿ 9 ಮಂತ್ಸ್ ತೊಗೊಂಡು ನನ್ನ ಮಗಳ ಒಂದು ಡೆಲಿವರಿ ಆಯಿತು ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿತ್ತು ಅನುಭವ. ಯಾವುದೇ ರೀತಿಯಾದಂಥ ಕಾಂಪ್ಲಿಕೇಶನ್ಸ್ ಆಗಲಿ, ಇನ್ನೊಂದಾಗಲಿ, ಬ್ಲಡ್ ಕಮ್ಮಿ ಆಗೋದಾಗಲಿ, ಆ ಥರ ಎಲ್ಲ ಏನೂ ಫೇಸ್ ಮಾಡಿಲ್ಲ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿತ್ತು ಜರ್ನಿ. ನಾನು ಇದನ್ನೇ ವಿಶ್ ಮಾಡ್ತೀನಿ, ಎಲ್ಲರ ಒಂದು ಪ್ರೆಗ್ನೆನ್ಸಿ ಜರ್ನಿ ಕೂಡ ನನ್ನ ರೀತಿಯೇ ಆಗಲಿ, ಚೆನ್ನಾಗಿರಲಿ ಅಂತ ಅಂತೀನಿ. ಬಿಕಾಸ್ ಸಮ್ ಕೇಸಸಲ್ಲಿ ಡ್ರಿಪ್ಸ್ ಎಲ್ಲ ಹಾಕೊತಾರೆ, ಮಾರ್ನಿಂಗ್ ಎಲ್ಲ ಹೊಟ್ಟೆ ನೋವು, ಲೈಕ್ ಹೇಳೋಕ್ಕಾಗಲ್ಲ, ತಿನ್ನೋಕ್ಕಾಗಲ್ಲ, ಆ ಥರ ಎಲ್ಲ ಏನಿರಲಿಲ್ಲ ನನ್ನ ಪ್ರೆಗ್ನೆನ್ಸಿಯಲ್ಲಿ. ಇವನ್ ನಾನು ಮಾರ್ನಿಂಗ್ ನನಗೆ ಹೇಳ್ಬಾರ್ದು, ಮಲಗಬೇಕೆ ಆ ಥರ ಯಾವತ್ತೂ ಅನಿಸ್ಲಿಲ್ಲ. ಮಾರ್ನಿಂಗೆಲ್ಲ ಎದ್ಬಿಡ್ತಿದ್ದೆ ನಾನು. ಯೂಶ್ವಲಿ ನಾನು ಹೇಳೋ ಟೈಮ್ಗೆಲ್ಲ ಎದ್ಬಿಡ್ತಿದ್ದೆ. ಆಲ್ಮೋಸ್ಟ್ ಇನ್ನೊಂದೇನು ಟಿಪ್ಸ್ ಕೊಡ್ತೀನಿ ಅಂದರೆ, ನಾನು ಜಾಸ್ತಿ ವಾಕಿಂಗ್ ಮಾಡಿದ್ದೀನಿ ನಾನು ಪ್ರೆಗ್ನೆನ್ಸಿ ಒಳಗಂತ ಹೇಳಿ. ಜಾಸ್ತಿ ನಾನು ವಾಕಿಂಗನ್ನ ಮಾಡಿದ್ದೀನಿ ಪ್ರೆಗ್ನೆನ್ಸಿಯಲ್ಲಿ. ಸೊ ನೀವು ಕೂಡ ಜಾಸ್ತಿ ವಾಕ್ ಮಾಡಿ, ಸೊ ದ್ಯಾಟ್ ಏನು ಕಾಂಪ್ಲಿಕೇಶನ್ಸ್ ಏನೂ ಬರಲ್ಲ. ಸೊ ವಾಕ್ ಮಾಡಿ, ನೀವು ತಿಂದ್ಬಿಟ್ಟು ಸುಮ್ಮನೆ ಕೂತ್ಕೊಂಡ್ರೆ ವೇಟು ಜಾಸ್ತಿ ಗೇನ್ ಆಗುತ್ತೆ. ಹಾಗೆ ಫ್ಯೂಚರಲ್ಲಿ ಮಗು ತಿರ್ಕೊಂಡಿಲ್ಲ, ಅದು ಇದು ಪ್ರಾಬ್ಲಮ್ಸ್ ಎಲ್ಲ ಬರುತ್ತೆ. ಇಟ್ಸ್ ಬೆಸ್ಟ್ ಎಕ್ಸಸೈಸ್ ಇನ್ ಪ್ರೆಗ್ನೆನ್ಸಿ ಅಂದರೆ ವಾಕಿಂಗ್. ಸೊ ಬೆಸ್ಟ್ ಎಕ್ಸಸೈಸ್ ಅಂದರೆ ವಾಕ್ ಮಾಡ್ತಾಯಿರಿ. ಡೈಲಿ ಏನಾದರೂ ತಿಂದಮೇಲೆ, ಪ್ರೆಗ್ನೆನ್ಸಿ ಆದಮೇಲೆ ಏನಾದರೂ ತಿಂತಿರಲ್ಲ, ಸೊ ಒಂದು 10 ಮಿನಿಟ್ಸ್ ವಾಕ್ ಇರಲಿ ಅಂತ ಹೇಳ್ತೀನಿ. ಹಾಗೆ ನಾನು ಇನ್ನೊಂದು ವಿಡಿಯೋ ಮಾಡಿದ್ದೀನಿ, ಟಿಪ್ಸ್ ಟು ಹ್ಯಾವ್ ಅ ಹೆಲ್ದಿ ಬೇಬಿ ಅಂತ, ಅದನ್ನು ನೋಡ್ಬೋದು ನೀವು. ಅದರಲ್ಲೂ ಹೇಳಿದ್ದೀನಿ ಏನೆಲ್ಲ ನಾನು ಫುಡ್ಸ್ಗಳನ್ನು ತೊಗೊತಿದ್ದೆ ಅಂತ ನೋಡ್ಬೋದು. ಇವತ್ತು ಇದು ನನ್ನ ಪ್ರೆಗ್ನೆನ್ಸಿ ಜರ್ನಿ ಆಗಿತ್ತು. ನಾನು ಪ್ರೆಗ್ನೆನ್ಸಿಲಿ ಅಂಥದ್ದೇನು ಹೇಳ್ಕೊಳ್ಳುವಂಥದ್ದು ಕಾಂಪ್ಲಿಕೇಶನ್ ಆಯಿತು, ಹೀಗಾಯಿತು ಹಾಗಾಯಿತು ಅಂತ ಏನು ಬೇರೆದವ್ರದ್ದು ವೀಡಿಯೋ ಇರುತ್ತಲ್ಲ, ಆ ಥರ ಎಲ್ಲ ಏನಾಗಲಿಲ್ಲ. ಬಟ್ ನಾನು ಪ್ರೆಗ್ನೆಂಟ್ ಆದಾಗ ನಾನು ಏನು ಯೂಟ್ಯೂಬ್ ನೋಡ್ತಿದ್ನಲ್ಲ, ಅವಾಗ ಪ್ರತಿಯೊಬ್ಬರು ಸ್ಟೋರಿನೂ ಡಿಫ್ರೆಂಟ್ ಆಗಿರ್ತಿತ್ತು. ಒಬ್ಬೊಬ್ರದ್ದು ಸ್ಟೋರಿ ಕೇಳೋಕ್ಕೆ ತುಂಬ ಬ್ಯೂಟಿಫುಲ್ ಅನ್ನಿಸ್ತಿತ್ತು, ಒಬ್ಬೊಬ್ರು ತುಂಬ ಕಾಂಪ್ಲಿಕೇಶನ್ ಅಂತ ಅನಿಸ್ತಿತ್ತು. ಅವಾಗ ನನಗೂ ಭಯ ಅನ್ನಿಸ್ತಿತ್ತು, ಏನಾಗುತ್ತಂತ. ಅವಾಗ ಏನಾಗಲಿಲ್ಲ. ಇನ್ನು ನನ್ನ ಡೆಲಿವರಿ ಯಾವುದಾಯಿತು ಅಂತ ಹೇಳ್ತೀನಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಸಿಸ್ಟರ್ಸ್ಗೆಲ್ಲ ಸಿಸರಿನ್ ಆಗಿತ್ತು. ಸೊ ಅವರೆಲ್ಲ ಈ ಡೆಲಿವರಿ ಪೇನು ಎಲ್ಲ ತಡ್ಕೊಳಕ್ಕಾಗಲ್ಲ, ಸಿಸರಿನ್ ಮಾಡಿಸ್ಕೊಂಡ್ಬಿಡು ಅಂತ ಅವರು ನನಗೊಂದು ಇನ್ಫ್ಲುಯೆನ್ಸ್ ಮಾಡಿದರು. ಸೊ ನನಗೂ ಹೇಗಿರುತ್ತಪ್ಪ ಅದು ಪೇನ್ ಹೆಂಗಿರುತ್ತೆ ಏನು ಅಂತ ಅಂದ್ಕೊಂಡು ನಾನು ಸಿಸರಿನ್ಗೆ ರೆಡಿ ಆಗಿಬಿಟ್ಟೆ. ಏನೋ ಮುಗಿದೋಗ್ಬಿಡುತ್ತೆ ಬೇಗ ಅಂತ ಅಂದ್ಕೊಂಡು ಸಿಸರಿನ್ಗೆ ಅಂದಿದ್ರು. ಬಟ್ ನಾನು ಓಕೆ ಫೈನ್, ಹೇಗಿರುತ್ತೇನಪ್ಪ, ನಾನು ಸಿಸರಿನ್ಗೆ ರೆಡಿ ಆಗಿಬಿಟ್ಟು ಒನ್ ಡೇ ನಾವೇನು ಮಾಡಿದ್ವಿ ಅಂದರೆ, ನಾವೇ ಡೇಟ್ ಅಂದರೆ ಡಾಕ್ಟ್ರ್ ಏನಂತಿದ್ರು, ನಿನ್ನೆಲ್ಲ ನಾರ್ಮಲ್ ಇದೆ, ವೇಟ್ 9 ಮಂತ್ಸ್ ಕಂಪ್ಲೀಟ್ ಆಗಿ 9 ಡೇಸ್ ತನಕ ಟೈಮ್ ಇರುತ್ತಲ್ವ, ಸೊ ಅಲ್ಲಿವರೆಗೂ ವೇಟ್ ಮಾಡೋಣ ಅಂತ ಅಂದರು. 9 ಆಗಲಿಲ್ಲ. ತುಂಬಾ ಭಾರ ಅನ್ನಿಸ್ತಿತ್ತು, ವಾಕ್ ಮಾಡೋಕ್ಕೂ ಆಗ್ತಾ ಇರಲಿಲ್ಲ ನನಗೆ.
ಅದಕ್ಕೋಸ್ಕರ ನಾನು ಹಾಸ್ಪಿಟಲ್ಗೆ ಹೋಗಿ ಡಾಕ್ಟ್ರು ಚೆಕಪ್ ಮಾಡಿದರು. ಓಕೆ, ನೀವು ಇನ್ನೂ ಒಂದು ವೀಕ್ವರೆಗೂ ವೆಯ್ಟ್ ಮಾಡಿ, ನಿಮ್ಗೆ ಪೇಯ್ನ್ ಬಂದಮೇಲೆ ಬನ್ನಿ ಅಂತ ಅಂದರು. ಸೊ ನಂಗೆ ಆಗಲ್ಲ, ನಾನು ಹೇಳಿಬಿಟ್ಟೆ ಇಲ್ಲ ಆಗಲ್ಲ ಅಂತ ನಮ್ಮಮ್ಮ ಹೇಳಿದ್ವಿ. ಅಮ್ಮ ಹೇಗೆ ಅವ್ರಿಗೆ ಮಾತಾಡು, ಸಿಸರಿನ್ ಮಾಡಂತ ಹೇಳು ಅಂತ ನಾನೇ ಹೇಳಿದ್ದೆ. ಸೊ ಡಾಕ್ಟ್ರಿಗೆ ಹೇಳಿದ್ವಿ ನಾವು, ಡಾಕ್ಟರ್ ನಮಗೆ ಸಿಸರಿನ್ ಮಾಡಿಬಿಡಿ, ಡೇಟ್ ಕೊಡಿ, ನಾವು ಬರ್ತೀವಿ, ಆ ಡೇಗೆ ನಮಗೆ ಸಿಸರಿನ್ ಮಾಡಿಬಿಡಿ, C-section ಮಾಡಿಬಿಡಿ ಅಂತ ಅಂದ್ವಿ. ಆವಾಗ ಡಾಕ್ಟರ್ ಅಂದರು ಬೇಡ, ಎಲ್ಲನೂ ನಾರ್ಮಲ್ ಇದೆಯಲ್ಲ. ಸೊ ಫಸ್ಟ್ ಬೇಬಿನೇ ಯಾವತ್ತು ನೀವು ಚಾನ್ಸ್ ಕೊಡಬಾರ್ದು. ಲೈಕ್ ಫಸ್ಟ್ ಬೇಬಿನ ನೀವು ನಾರ್ಮಲ್ ಆಗಿ ಮಾಡ್ಕೋಬೇಕಾಗತ್ತೆ. ಇರಲಿ ನೋಡೋಣ, ಯಾಕಂದರೆ ಸೆಕೆಂಡು ಸಿಸರಿನ್ ಆದಮೇಲೆ ಸಿಸರಿನ್ ಮಾಡುವಂಥ ಒಂದು ಆಲ್ಮೋಸ್ಟ್ ಎಲ್ಲರೂ ಸಿಸರಿನ್ ಆದಾಗ ಸೆಕೆಂಡ್ ಬೇಬಿ ಸಿಸರಿನ್ ಆ ಥರ ಓಕೆ ಫೈನ್, ಅವರು ಡೇಟ್ ಕೊಟ್ಟು ಮಾಡಿಸ್ಕೋಬೋದು. ಇನ್ನು ಫಸ್ಟ್ ಇದೆಯಲ್ಲ, ನೀನು ಅದಕ್ಕೆ ಈಗ ಮಾಡ್ತೀಯಾ, ವೇಟ್ ಮಾಡು ಅಂತ ಅಂದರು ಡಾಕ್ಟ್ರು. ಸೊ ನಾನು ಅಂದೆ ಇಲ್ಲ ಡಾಕ್ಟ್ರ್ ಆಗಲ್ಲ ಅಂತ ಹಂಗೆ ಅನ್ನೋದು. ಡಾಕ್ಟರ್ ಅಂದರು ಹೋಗಿ ಒಂದು NST ಮಾಡಿಸ್ಕೊಂಡು ಬಾ ಅಂತ ಅಂದರು. ಸರಿಪ್ಪ ಇನ್ನೇನು NST ಮಾಡಿಸ್ಕೊಂಡು ಬರೋಣ, ನೋಡೋಣ, ಡಾಕ್ಟ್ರಿಗೆ ಇನ್ನೊಂದು ಸ್ವಲ್ಪ ಮಾತಾಡೋಣ ಅಂತ ಅಂದ್ಕೊಂಡು ಮೇಲೆ ಹೋಗಿ NST ಮಾಡಿಸ್ತಾ ಇದ್ವಿ. ಆವಾಗ ನಾನು ಏನು ಗೊತ್ತಿಲ್ಲ, ಡಾಕ್ಟ್ರ್ ನನಗೆ ನಾರ್ಮಲ್ ಡೆಲಿವರಿ ನಿನಗೆ ಮಾಡೋಣ, ಬೇಡ C-section ಅಂತ ಅಂದ್ರಲ್ಲ. ಸೊ ಆ ಒಂದು ಭಯಕ್ಕೆ ಅನಿಸುತ್ತೆ, ನಾನು ತುಂಬಾ ನನಗೆ ಭಯ ಆಯ್ತು ಅನಿಸುತ್ತೆ. ಹಾರ್ಟ್ ಬೀಟ್ ಬಂದುಬಿಟ್ಟು ನನ್ನ ಮಗಳದು ಅವಾಗ 200, 280, 300 ಆ ಥರ ಎಲ್ಲ ರೇಂಜಲ್ಲಿ ಬರೋಕತ್ತು. 2 times NST ಮಾಡಿಸಿದ್ರು, ಅಷ್ಟೇ ರೇಂಜ್ ಬರೋದು. ಡಾಕ್ಟರ್ ಅಂತಂದ್ರು ಇಲ್ಲ ನೀನು ತುಂಬ ಭಯ ಪಟ್ಬಿಟ್ಟಿದ್ದೀಯಾ, ಅದಕ್ಕೋಸ್ಕರ ಹಿಂಗೆ ಬರ್ತಾ ಇದೆ, ನಡಿ ಇನ್ನೊಮ್ಮೆ ಸ್ಕ್ಯಾನ್ ಮಾಡಿ ನೋಡ್ತೀನಿ, ಹಾರ್ಟ್ ಬೀಟ್ ಇಷ್ಟು ಜಾಸ್ತಿ ಬರಬಾರ್ದು, ಇನ್ನೊಮ್ಮೆ ಸ್ಕ್ಯಾನ್ ಮಾಡಿ ನೋಡೋಣ ಅಂತಂದು ಡಾಕ್ಟ್ರ್ ಬಂದು ಸ್ಕ್ಯಾನ್ ಮಾಡಿದಾಗ ಹಾರ್ಟ್ ಬೀಟು ಎಲ್ಲ ನಾರ್ಮಲೇ ಇತ್ತು, ಇಟ್ಸ್ ವೆರಿ ನಾರ್ಮಲ್ ಇತ್ತು. ಬಟ್ ಹಾರ್ಟ್ ಬೀಟ್ ಮಾತ್ರ ಜಾಸ್ತಿ ಬರ್ತಾಯಿತ್ತು. ಅದಕ್ಕೋಸ್ಕರ ಡಾಕ್ಟ್ರಿಗೆ ರೆಡಿ ಆಗಿಬಿಟ್ರು. ಆಯ್ತು ಸರಿ, ನಿಮಗೆ ಸಿಸರಿನ್ ಅಂತ ನೀವು ಹೇಗಿದ್ರು ಆಗ ಅಂತ ಇದ್ದೀರಲ್ವ, ನನ್ನೊಂದು ಫಂಕ್ಷನ್ ಇದೆ, ನಾನು ಹೋಗಬೇಕು, ಇವತ್ತೇ ನಿನಗೆ ಸಿಸರಿನ್ ಮಾಡಿಬಿಡೋಣ ಅಂತ ಅಂದ್ಬಿಟ್ರು ಆ ಡೇನೇ. ಸೊ ಏನೋ ಗೊತ್ತಿಲ್ಲ, ಅದಕ್ಕೆ ಮ್ಯಾನಿಫೆಸ್ಟೇಷನ್ ಅಂತಾರಲ್ಲ, ಅದನ್ನು ತುಂಬಾ ನಾನು ಇವಾಗ ಬಿಲೀವ್ ಮಾಡ್ತಾ ಇದ್ದೀನಿ. ಅವಾಗಲೂ ಕೂಡ ನಾವು ಏನು ಅನ್ಕೊತೀವಲ್ಲ, ನಾವು ಅದನ್ನೇ ಆಗುತ್ತೆ ಅಂತ ಹೇಳ್ತೀನಿ ಆಲ್ಮೋಸ್ಟ್ ಕೇಸಸಲ್ಲಿ. ಸೊ ಅದಕ್ಕೋಸ್ಕರ ಯಾವಾಗಲೂ ನೀವೇನು ಅನ್ಕೊತೀರಲ್ಲ ಅದಕ್ಕೆ ರೆಡಿ ಆಗಿರ್ರಿ. ಆಮೇಲೆ ರಿಗ್ರೀಟ್ ಅನ್ನೋದು ಬೇಡ ಅಂತ ಅಂತೀನಿ. ನಾನು ಅಂದ್ಕೊಂಡಿದ್ದೆ ಸಿಸರಿನ್ ಆಗಬೇಕಂತ, ಅದೇ ಆಯಿತು, ನನಗೆ ಅಷ್ಟೇನು ರಿಗ್ರೀಟ್ ಅನ್ನೋದು ಏನಿಲ್ಲ ಅಂತ ಹೇಳ್ತೀನಿ. ನಾರ್ಮಲ್ ಆಗಲಿ C-section ಆಗಲಿ ಟೇಕ್ ಕೇರ್ ಮಾಡಲೇಬೇಕು, ಜಾಸ್ತಿಯಾಗಿ ಇದು ಇರಲೇಬೇಕು. ಜಾಸ್ತಿಯಾಗಿ ನೀವು ಹೆಲ್ತನ್ನೆಲ್ಲ ಟೇಕ್ ಕೇರ್ ಮಾಡಲೇಬೇಕು. ಈ ನಾರ್ಮಲ್ ಆದವರೆಲ್ಲ ಇನ್ನು ಅಷ್ಟೊಂದೇನು ಫ್ಯೂಚರಲ್ಲಿ ಏನು ಪ್ರಾಬ್ಲಮ್ಸ್ ನೋಡಲ್ಲ ಅಂತಲ್ಲ. ಒಂದು ಪ್ರೆಗ್ನೆನ್ಸಿ ಆದಮೇಲೆ ಅಂತೂ ಹೆಣ್ಮಕ್ಳಿಗೆ ಕೆಲವೊಂದು ಪ್ರಾಬ್ಲಮ್ಸ್ಗಳು ಬಂದೇ ಬರುತ್ತೆ. ಸೊ ನೀವು ಒಂದು ತಗೊಳ್ಳುವಂಥ ಫುಡ್ಡು, ನಿಮ್ಮ ಒಂದು ಹೆಲ್ದಿ ಲೈಫ್ ಸ್ಟೈಲಿಂದ ನೀವು ಆರಾಮಾಗಿರ್ಬೋದು ಅಂತ ಹೇಳ್ತೀನಿ. ಸೊ ಯಾವುದೇ ಒಂದು ಡೆಲಿವರಿ ಆಗಿರಲಿ ರೆಡಿಯಾಗಿರಿ. C-section ಬೇಕು, ನಾರ್ಮಲ್ಲೇ ಬೇಕು ಅಂತ ನನ್ನ ಥರ ಅನ್ನಕ್ಕೆ ಹೋಗ್ಬಿಡಿ ಅಂತ ನನಗೆ ಇವಾಗ ಅನಿಸುತ್ತೆ. ಸೊ ನಾನು ಅಷ್ಟು ಮ್ಯಾನಿಫೆಸ್ಟೇಟ್ ಮಾಡಿಕೊಂಡು ಎಲ್ಲ ನಾರ್ಮಲ್ ಬೇಡ, C-section ಅಂದ್ಕೊಂಡಿದ್ದೆ. ಸೊ ಎಂಡ್ ಆಫ್ ದ ಡೇ ಆ ಡೇನೇ C-section ಮಾಡುವಾಗ ಬಂತು. ಎಲ್ಲ ಡಾಕ್ಟ್ರು ನೈಟ್ ನಾವು 7ಗೆ ಅಡ್ಮಿಟ್ ಆದ್ವಿ. ಎಲ್ಲ ರೂಮೆಲ್ಲ ಆವಾಗಲೇ ನೋಡಿಕೊಂಡು ಮಾಡಿ ಅಡ್ಮಿಟ್ ಆಗಿ 8 o'clockಗೆ ಡೆಲಿವರಿ ಆಗಿಬಿಡ್ತು. ಲೈಕ್ ತುಂಬಾ ಖುಷಿ ಆಯ್ತು ಅಂತ ಹೇಳ್ಬೋದು. ಆ ಒಂದು ಮೂಮೆಂಟು ತುಂಬ ಖುಷಿ ಪಟ್ಟಿದ್ದೆ ನಾನು. ನನಗೆ ಗೊತ್ತಿಲ್ಲ, ನನಗೆ ಗರ್ಲ್ ಆಗಲಿ ಬಾಯ್ ಆಗಲಿ ಫಸ್ಟಿಗೆಲ್ಲ ಅನಿಸ್ತಿತ್ತು ಬಾಯ್ ಆಗಲಿ ಅಂತ. ನಾನು ಡೋಂಟ್ ನೋ, ಮೊದಲು ಅನ್ನಿಸ್ತಿತ್ತು. ಬಟ್ ನಾನು ಪ್ರೆಗ್ನೆಂಟ್ ಆದಮೇಲೆ ನನಗೆ ಅನಿಸಿರೋದು ಅಗೇನ್ ಮ್ಯಾನಿಫೆಸ್ಟೇಷನ್ ಟ್ರೂ ಅಂತ ಹೇಳ್ಬೋದು. ನಾನು ಪ್ರೆಗ್ನೆಂಟ್ ಆದಮೇಲೆ ನನಗೆ ಅನಿಸಿರೋದು ಗರ್ಲ್ ಬೇಬಿ ಆಗಲಿ. ಯಾಕಂದರೆ ಆ ಒಂದು ಖುಷಿ ಇದೆಯಲ್ಲ ನನ್ನ ಲೈಫಲ್ಲಿ ತುಂಬಾ ಇಂಪಾರ್ಟೆಂಟ್ ಇತ್ತು. ಅವಳಿಗೆ ಹಾಕುವಂಥ ಡ್ರೆಸ್ ಆಗಿರಲಿ, ಒಂದು ಚಿಕ್ಕ ಕ್ಲಿಪ್ ಆಗಿರಲಿ, ಬ್ಯಾಂಗಲ್ಸ್ ಆಗಿರಲಿ, ಸೊ ಅದನ್ನು ಹಾಕುವಾಗ ನಮ್ಗೆ ಎಷ್ಟು ಖುಷಿ ಅನಿಸುತ್ತಲ್ವ. ಸೊ ನಾವು ಪರ್ಚೇಸ್ ಮಾಡುವಾಗ ಡ್ರೆಸ್ ಬಾಯ್ ಬೇಬಿ ಆದ್ರೂ ನಾರ್ಮಲ್ ಆಗಿರುತ್ತೆ ಲೈಫು. ಐ ಡೋಂಟ್ ನೋ ಹೇಗಿರುತ್ತೆ, ಅದು ಚೆನ್ನಾಗಿರುತ್ತೆ, ನಾರ್ಮಲ್ ಆಗಿರುತ್ತೆ. ಲೈಕ್ ಒಂದು ಪ್ಯಾಂಟು ಟಾಪು ತರ್ತೀವಿ ಆಯಿತು. ಸೊ ಇದನ್ನು ನೋಡಿಕೊಂಡು ಗರ್ಲ್ ಬೇಬಿ ಆಗಲಿ ಅಂತಲ್ಲ. ಸೊ ಮುಂದೆ ಕೂಡ ಹೆಣ್ಮಕ್ಳು ಅಂದರೆ ತುಂಬ ಒಂದು ಕೇರ್ ಇರುತ್ತೆ, ಕಾಳಜಿ ಅನ್ನೋದಿರುತ್ತೆ ಅಂತ ನನಗೆ ಅನಿಸುತ್ತು. ಡೋಂಟ್ ನೋ ಬೇರೆಯವರು ಹೇಗೆ ಅನ್ಕೊತಾರೇನೋ, ಬೇರೆಯವರು ಇಲ್ಲ ಗಂಡೆ ಆಗಿಬಿಡ್ಲಿ ಅಂತ ಅಂತಾರೆ. ಬಟ್ ಡೋಂಟ್ ನೋ ಅವ್ರಿಗೆ ಆಗಲಿ ಗಂಡು, ನಂದೇನಿದೆ ನಾನು ಅದನ್ನು ಕೇಳಬೇಕಲ್ವ. ಸೊ ನನಗೆ ನಾನು ಡೋಂಟ್ ನೋ, ನಾನು ಹೇಳಿದ್ದೀನಿ ಆಫ್ಟರ್ ನನ್ನ ಪ್ರೆಗ್ನೆನ್ಸಿ ಸ್ಟಾರ್ಟ್ ಆದಮೇಲೆ ನಂದು ಏನಿತ್ತಲ್ಲ ಅವಾಗ ನಾನು ಎಷ್ಟೋ ಸತ ಅಂದ್ಕೊಂಡಿದ್ದೀನಿ ಮಿರರಲ್ಲಿ ಹೋಗಿ ನಿಂತು ನನಗೊಂದು ಗರ್ಲ್ ಬೇಬಿ ಆಗಲಿ, ಆ ಖುಷಿ ನನ್ನ ಲೈಫಲ್ಲಿ ಬರಲಿ, ಅವ್ರಿಗೆ ಹಾಕುವಂಥ ಪ್ರತಿಯೊಂದು ಇದು ಅವ್ರಿಗೆ ನಾವು ಕಲಿಸುವಂಥ ಕಲ್ಚರ್ ಎಲ್ಲನೂ ಚೆನ್ನಾಗಿರಲಿ ಅಂತ ಅಂದ್ಕೊಂಡು ನನಗೆ ಗರ್ಲ್ ಬೇಬಿ ಆಗಲಿ ಅಂತ ನಾನು ನಿಜವಾಗ್ಲೂ ಅಂದ್ಕೊಂಡಿದ್ದೆ. ಸೊ ಅದೇ ರೀತಿಯಾಗಿ ನನಗೆ ಗರ್ಲ್ ಬೇಬಿನೇ ಆಯಿತು. ಸೋ ಹ್ಯಾಪಿ ಅಂತ ಹೇಳ್ಬೋದು ಆ ಡೇ. ಸೊ ಅಷ್ಟೇ ಆಗಿರುತ್ತೆ ಇವತ್ತಿನ ವೀಡಿಯೋ. ನನ್ನ ಒಂದು ಪ್ರೆಗ್ನೆನ್ಸಿ ಜರ್ನಿ ತುಂಬಾ ಚೆನ್ನಾಗಿರುವಂಥ ಬ್ಯೂಟಿಫುಲ್ ಜರ್ನಿ. ಎಲ್ಲರ ಜರ್ನಿನೂ ಇದೇ ರೀತಿಯಾಗಿ ಬ್ಯೂಟಿಫುಲ್ ಆಗಲಿ, ಎಲ್ಲರೂ
ಏನೆಲ್ಲ ಅಂದ್ಕೊಂಡಿರ್ತೀರಿ ನಿಮ್ಮ ಲೈಫಲ್ಲಿ ಆಗಲಿ ಅಂತ ಅಂದ್ಕೊಂಡು. ಸೊ ಇಲ್ಲಿಗೆ ಈ ವಿಡಿಯೋನ ಸೊ ಇನ್ನೊಂದು ಮೇನ್ ಥಿಂಗ್ ಏನು ಹೇಳಬೇಕಂದ್ರೆ, ಪ್ಲೀಸ್ ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಸೊ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ ನನಗೂ ಕೂಡ ಯೂಟ್ಯೂಬಲ್ಲಿ ಗ್ರೋ ಆಗೋಕ್ಕೆ ಅಂತ ಹೇಳ್ತೀನಿ. ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಮತ್ತೆ ಒಳ್ಳೊಳ್ಳೆ ವೀಡಿಯೋಸ್ ಮಾಡೋಕ್ಕೆ ನನಗೆ ಹೆಲ್ಪ್ ಆಗುತ್ತೆ. ಈ ಒಂದು ಜರ್ನಿ ನಿಮಗೆ ಒಂದು ಲೈಕ್ ಬಟನ್ನ ಕ್ಲಿಕ್ ಮಾಡಿ. ಅಷ್ಟೇ ಆಗಿರುತ್ತೆ ಇವತ್ತಿನ ವೀಡಿಯೋ. ಹೋಪ್ ಯು ಲೈಕ್ ದಿಸ್ ವೀಡಿಯೋ. ಬಾಯ್ ಫ್ರೆಂಡ್ಸ್.